ಅಯೋಧ್ಯೆ ಆಯಿತು, ಇದೀಗ ವಾರಣಾಸಿಯಲ್ಲೂ ಕೂಡ ಹಿಂದೂಗಳಿಗೆ ಜಯ ಲಭಿಸಿದೆ. 30 ವರ್ಷಗಳ ನಂತರದಲ್ಲಿ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ನೀಡಲಾಗಿದೆ. ಪೂಜೆಗೆ ಅವಕಾಶ ಕಲ್ಪಿಸಿ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಜ್ಞಾನವ್ಯಾಪಿ ಮಸೀದಿಯಲ್ಲಿ ನೆಲಮಹಡಿಯಲ್ಲಿರುವಂತಹ 10 ದೇವರ ವಿಗ್ರಹಗಳಿಗೆ ಪೂಜೆ ಮಾಡಲು ಅವಕಾಶ. ವಾರಣಾಸಿ ಜಿಲ್ಲಾ ಕೋರ್ಟ್ನಿಂದ ಮಹತ್ವದ ಆದೇಶ ಇದು. 7 ದಿನದ ಒಳಗಾಗಿ ಪೂಜಾ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಜಿಲ್ಲಾಡಳಿತಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಹೀಗಾಗಿ ಸಹಜವಾಗಿ ಹಿಂದೂಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ವಾರಣಾಸಿಯಲ್ಲಿ ಹುಚ್ಚೆದ್ದು ಕುಣಿತಾ ಇದ್ದಾರೆ ಹಿಂದೂಗಳು. ನಾಳೆಯೇ ಅರ್ಚಕರನ್ನ ನೇಮಿಸಿ ಪೂಜೆ ಕೈಗೊಳ್ಳಲಿಕ್ಕೆ ನಿರ್ಧಾರವನ್ನ ಮಾಡಲಾಗ್ತಾ ಇದೆ. ಕಾಶಿ ವಿಶ್ವನಾಥ ಬೋರ್ಡ್ ವತಿಯಿಂದಲೇ ಜ್ಞಾನವ್ಯಾಪಿ ಪೂಜಾ ಕೈಂಕರ್ಯ ಆರಂಭ ಆಗುತ್ತೆ. ಅಯೋಧ್ಯೆಯ ನಂತರದಲ್ಲಿ ಕಾಶಿಯಲ್ಲೂ ಕೂಡ ಜ್ಞಾನವ್ಯಾಪಿ ಮಸೀದಿಯ ವಿವಾದದಲ್ಲೂ ಕೂಡ ಹಿಂದೂಗಳಿಗೆ ಬಹಳ ದೊಡ್ಡ ಜಯ ಲಭಿಸಿದೆ. ಜ್ಞಾನವ್ಯಾಪಿ ಮಸೀದಿ ಮೂಲತಃ ಹಿಂದೂಗಳಿಗೆ ಸೇರಿದ್ದು ಎನ್ನುವ ವಾದವನ್ನು ಇಟ್ಟುಕೊಂಡು ಕೋರ್ಟ್ ಮೆಟ್ಟಿಲೇರಿದ್ದಂಥ ಹಿಂದೂ ಧರ್ಮಕ್ಕೆ ಹಿಂದೂಗಳಿಗೆ ಒಂದು ಜಯ ಸಿಕ್ಕಿದೆ. ನೋಡ್ತಾ ಇದ್ದೀರಿ, ಈ ದಾಖಲೆಗಳೇನು ತೋರಿಸ್ತಾ ಇದ್ದೀವಿ, ಇಂಥ ದಾಖಲೆಗಳನ್ನು ಇಟ್ಟುಕೊಂಡಿಯೇ ASI ಒಂದು ವರದಿಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಒಂದು ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿತ್ತು. ಆ ವರದಿಯ ಅನ್ವಯ ಅಲ್ಲಿನ ಜಿಲ್ಲಾ ಕೋರ್ಟ್ ಇಂಥದ್ದೊಂದು ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ. ASI ನೀಡಿರುವಂಥ ವರದಿಯಲ್ಲಿ ಹಿಂದೂ ದೇವಾಲಯ ಇರುವಂಥ ಎಲ್ಲ ಕುರುಹುಗಳು ಕೂಡ ಪತ್ತೆಯಾಗಿವೆ. ಹಿಂದೂ ದೇವರ ವಿಗ್ರಹಗಳು, ಹಿಂದೂ ದೇವರ ದೇವಸ್ಥಾನದ ಆ ಕಟ್ಟಡದ ವಿನ್ಯಾಸ, ಜೊತೆಗೆ ಅಲ್ಲಲ್ಲಿ ಕಾಣಸಿಗುವಂಥ ಹಿಂದೂಗಳ ಒಂದು ಗುರುತುಗಳು, ಓಂ ಅಂತಾಗ್ಲಿ ತ್ರಿಶೂಲ್ ಅಂತಾಗ್ಲಿ ಇನ್ನಿತರ ಹಿಂದೂ ದೇವರು ಆರಾಧಿಸುವಂಥ ಅಂದರೆ ಹಿಂದೂಗಳು ಆರಾಧಿಸುವಂಥ ಹಿಂದೂಗಳಿರುವಂಥ ಕುರುಹೋಲಿ ಲಭ್ಯವಾಗಿತ್ತು. ಆ ಎಲ್ಲ ಸರ್ವೇಕ್ಷಣೆಯ ವರದಿಯನ್ನು ಆಧರಿಸಿ ಕೋರ್ಟ್ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದು ಹಿಂದೂಗಳು ಇನ್ನು ಮುಂದೆ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಬಹುದು. ಸೊ ಅಲ್ಲಿಗೆ ಮಸೀದಿ ಇನ್ನು ಮುಂದೆ ಮಸೀದಿಯಾಗಿ ಉಳಿಯೋದಿಲ್ಲ, ಅದು ಹಿಂದೂ ದೇವಾಲಯದ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳು ಏರ್ಪಡುವಂಥ ಸ್ಥಳವಾಗಿರುತ್ತೆ ಅನ್ನೋದು ಕೋರ್ಟ್ನ ಒಂದು ಸ್ಪಷ್ಟ ಸಂದೇಶ. ಸೊ ಹೀಗಾಗಿ ಹಲವಾರು ವರ್ಷಗಳ ಕಾಲ ಜ್ಞಾನವ್ಯಾಪಿ ಮಸೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ನಡೆಸಿದ್ದಂಥ ಹಿಂದೂ ಪರ ಸಂಘಟನೆಗಳು, ಹಿಂದೂ ಪರ ವಕೀಲರಿಗೆ ಇದೊಂದು ಜಯ ಸಿಕ್ಕಿದೆ. ಮಾತ್ರವಲ್ಲ, ಈಗ ಮಸೀದಿಯಲ್ಲಿ ಪೂಜಾ ಕೈಂಕರ್ಯಗಳು ಆರಂಭವಾಗುತ್ತೆ. ಜ್ಞಾನವ್ಯಾಪಿ ಮಸೀದಿಯ ವಿವಾದ ಇವತ್ತು ನೆನೆದಲ್ಲ, ಅನೇಕ ವರ್ಷಗಳಿಂದ ಕೂಡ ಇದೆ. On behalf of Rakhi Singh is also the member of Vishwa Vedic Sanatan Sangh, and we moved against the order agreed by the order given by the learned district judge Sahab, and in that order honorable district judge has cancelled our application for the ASI survey of so-called Wazu Khana, and for against that we have moved application or writ before the honorable High Court, and honorable High Court has accepted our and admit our writ and issue notice to all the party concerned for the hearing. See, honorable High Court, we have moved before the honorable High Court in